ನಮಸ್ಕಾರ ಫ್ರೆಂಡ್. ರಾಮನ ತುಂಬ ಭಕ್ತಲಾಗಿರುತ್ತಾಳೆ. ಆಗ ಭಕ್ತಲಾಗಿದ್ದಾಗ ರಾಮನನ್ನು ಲಕ್ಷ್ಮಣನನ್ನು ವಿಗ್ರಹವನ್ನು ಇಟ್ಟು ಒಂದು ಊರಿನಲ್ಲಿ ಪೂಜಾರಿಯು ತುಂಬ ಪೂಜೆಗಳನ್ನು ಮಾಡುತ್ತಾ ಇರುತ್ತಾನೆ. ಆದರೆ ರಾಮನು ಶ್ರೀರಾಮನು ಚೆನ್ನಾಗಿರಬೇಕು ಅಂತ ಹೇಳಿ ಯಾವಾಗಲೂ ದೇವಸ್ಥಾನಕ್ಕೆ ಹೋಗುವುದು, ಪೂಜೆ ಮಾಡುವುದು ಇದೇ ಥರನೇ ಮಾಡುತ್ತಾ ಇರುತ್ತಾನೆ. ಆದರೆ ಒಂದು ದಿವಸ ಶ್ರೀರಾಮನಿಗೆ ಆ ಊರಿನಲ್ಲಿ ಪೂಜೆ ಮಾಡುವುದೇ ಇಲ್ಲ. ಆಗ ಪೂಜೆ ಮಾಡದೇ ಇರುವಾಗ ಎಷ್ಟೋ ವರ್ಷಗಳಿಂದ ಅವರಿಗೆ ಮಕ್ಕಳಿಲ್ಲದೆ ಗಂಡ ಹೆಂಡತಿ ಶ್ರೀರಾಮನ ಮತ್ತು ಲಕ್ಷ್ಮಣನನ್ನು ಪೂಜೆ ಮಾಡುತ್ತಾ ಇದ್ದರು. ಆಗ ಸೀತಾಮಾತೆಯನ್ನು ಇಟ್ಟು ಶ್ರೀರಾಮನ, ಲಕ್ಷ್ಮಣನ, ಆಂಜನೇಯನ ವಿಗ್ರಹಗಳನ್ನು ತಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿ ನಮಗೆ ಸಂತಾನವನ್ನು ಕೊಡಪ್ಪ ಅಂತೇಳಿ ಕೇಳಿಕೊಳ್ಳುತ್ತಿದ್ದರು. ಆದರೆ ಶ್ರೀರಾಮನು ಒಲಿಯುವುದೇ ಇಲ್ಲ. ಆಗ ಆ ಭಕ್ತ ಆ ಥರ ಕೇಳ್ಕೊಳ್ತಾ ಇರೋದು ನೋಡಿ ಸೀತಾಮಾತೆಯು ಹೇಳುತ್ತಾಳೆ, ಎಷ್ಟೋ ವರ್ಷಗಳಿಂದ ನಿನ್ನ ಪೂಜೆ ಮಾಡುತ್ತಿದ್ದಾನೆ, ಆದರೆ ನೀವೇಕೆ ಸ್ವಾಮಿ ಅವರ ಕರುಣಿಸುತ್ತಿಲ್ಲ ಅಂತ ಕೇಳುತ್ತಾಳೆ. ಆದರೆ ಆಗೋ ಟೈಮಲ್ಲಿ ಆಗುತ್ತದೆ ಅಂತ ಹೇಳಿ ಶ್ರೀರಾಮನು ಸುಮ್ಮನೆ ಆಗಿಬಿಡುತ್ತಾನೆ. ಆಗ ಲಕ್ಷ್ಮಣನಿಗೆ, ರಾಮನಿಗೆ, ಸೀತಾಮಾತೆಗೂ ಎಲ್ಲರಿಗೂ ಒಂದೊಂದು ಹೂಗಳನ್ನು ಇಟ್ಟುಕೊಂಡು ಬಂದು ಪೂಜೆಯನ್ನು ಮಾಡಿಕೊಂಡು ಬರುತ್ತಾನೆ. ಆದರೆ ಅಲ್ಲಿ ದೇವರುಗಳ ವಿಗ್ರಹಗಳು ಇಟ್ಟು ಪೂಜೆಯನ್ನು ಮಾಡಿ ದೇವರುಗಳಿಗೆ ಯಾವಾಗಲೂ ಕೇಳ್ಕೊತಾ ಇರ್ತಾನೆ, ನನಗೊಂದು ಸಂತಾನ ಕೊಡು ಸ್ವಾಮಿ ಅಂತ. ಆಗ ಲಕ್ಷ್ಮಣನು ಒಂದು ಹೂವನ್ನು ಕೆಳಗಡೆ ಹಾಕುತ್ತಾನೆ. ಆದರೆ ಅವರ ಹೆಂಡತಿ ಆ ಹೂವನ್ನು ಕಣ್ಣಿಗೆ ಒತ್ತಿಕೊಂಡು ತಲೆಗೆ ಇಟ್ಟುಕೊಳ್ಳುತ್ತಾಳೆ. ಆಗ ರಾಮನು ಆಶೀರ್ವಾದ ಮಾಡುತ್ತಾನೆ. ಆಗ ಅವರಿಬ್ಬರಿಗೂ ಆಶೀರ್ವಾದ ಮಾಡಿದ ಮೇಲೆ ಒಂದು ಗಂಡು ಮಗುವೊಂದು ಜನ್ಮವನ್ನು ನೀಡುತ್ತದೆ. ಆಗ ನೀಡಿದ ಮೇಲೆ ಅವರಪ್ಪ ಹೇಳುತ್ತಾರೆ, ರಾಮನು ಸೀತಾ, ಲಕ್ಷ್ಮಣ, ಆಂಜನೇಯನ ವಿಗ್ರಹ ಇಟ್ಟಿದ ಮೇಲೆ ದೇವಸ್ಥಾನದಲ್ಲಿ ಪೂಜಾರಿ ಆಗಿ ಎಷ್ಟೋ ವರ್ಷಗಳಾದ ಮೇಲೆ ನೀನು ಹುಟ್ಟಿದ್ದೀಯ, ನಿನಗೆ ಶ್ರೀರಾಮ ಅಂತ ಹೇಳಿ ಹೆಸರನ್ನು ಇಟ್ಟಿದ್ದೇನೆ. ಆದರೆ ನೀನು ಯಾವತ್ತಿಗೂ ಈ ಶ್ರೀರಾಮನನ್ನು ಬಿಟ್ಟು ಹೋಗದೆ ಈ ದೇವಸ್ಥಾನದಲ್ಲಿ ಪೂಜಾರಿಯಾಗಿ ಅವರ ಧ್ಯಾನವನ್ನು ಮಾಡಿಕೊಂಡು ಇರು, ಎಲ್ಲ ಒಳ್ಳೆಯದಾಗುತ್ತದೆ ಅಂತ ಹೇಳುತ್ತಾನೆ ಮಗನಿಗೆ. ಆದರೆ ತಾಯಿಗೆ ಮಗನನ್ನು ಓದಿಸಬೇಕು, ಮಗನನ್ನು ಚೆನ್ನಾಗಿ ಕಳಿಸಬೇಕು ಅಂತ ತುಂಬ ಆಸೆ ಇರುತ್ತದೆ. ಆದರೆ ತಂದೆಗೆ ಶ್ರೀರಾಮನೇ ಆ ಮಗುವನ್ನು ಕೊಟ್ಟ ಮೇಲೆ ಶ್ರೀರಾಮನನ್ನು ಸೇವೆ ಮಾಡಲಿ ಅಂತೇಳಿ ಶ್ರೀರಾಮ ಅಂತ ಹೆಸರನ್ನು ಇಡುತ್ತಾನೆ ಆ ಮಗುಗೆ. ಚಿಕ್ಕಂದಲಿಂದನೇ ಮಂತ್ರ ಹೇಳುವುದು, ಜಪ ಮಾಡುವುದು, ದೇವರ ಜ್ಞಾನ ಮಾಡುವುದು ಇದನ್ನೇ ಕಲಿಸಿಕೊಂಡು ಬರುತ್ತಾನೆ. ಆದರೆ ಎಷ್ಟೇ ಕಲಿಸಿದರೂ ಆಗ ಅವರ ತಾಯಿ ಹೇಳಿದಾಗೆ ನಡೆದುಕೊಳ್ಳುತ್ತಾ ಇರುತ್ತಾನೆ. ಅವರಿಬ್ಬರಿಂದಲೇ ಗಂಡ ಹೆಂಡತಿಯು ಬೇರೆ ಆಗಲು ಸಾಧ್ಯವಾಗಿಬಿಡುತ್ತದೆ. ನನ್ನ ಮಗನಿಗೆ ವಿದ್ಯಾಭ್ಯಾಸ ಕಲಿಸಬೇಕು ಅಂತ ಹೆಂಡತಿ, ನನ್ನ ಮಗನಿಗೆ ನಾನು ಶ್ರೀರಾಮನ ದಾಸನಾಗಬೇಕು ಅಂತೇಳಿ ಪೂಜಾರಿ, ಈ ಥರ ಇಬ್ಬರು ವಿರೋಧಗಳಾಗಿಬಿಡುತ್ತಾರೆ. ಆಗ ಶ್ರೀರಾಮ ದೇವರು ಬಂದು ಕನಸಿನಲ್ಲಿ ಹೇಳುತ್ತಾನೆ, ಮಗುವಿಲ್ಲ ಅಂತ ಹೇಳುತ್ತಿದ್ದೀರಿ, ನಾನು ಮಗುವನ್ನು ಕೊಟ್ಟೆ, ನೆಮ್ಮದಿಯಿಂದ ಸುಖದಿಂದ ಬಾಳಿ ಸಂತೋಷದಿಂದ ಇರಿ. ಆದರೆ ನೀವು ವರ ಕೇಳಿದ್ದೀರಾ, ನಾನು ಕೊಟ್ಟಿದ್ದೀನಿ, ನನಗೆ ಬಂದು ಹರಕೆಯನ್ನು ಕೊಡೋದು ಬೇಡ, ನನಗೆ ಅವನು ಪೂಜೆ ಮಾಡುವುದು ಬೇಡ, ಅವನಿಗೆಲ್ಲೋ ಆಸಕ್ತಿ ಇದೆಯೋ ಏನು ಮಾಡುತ್ತಾನೋ, ಅವನು ಯಾವುದಿಷ್ಟ ಇದೆಯೋ ಅದನ್ನೇ ಮಾಡಲಿ. ಆದರೆ ನಾನೇ ಕೊಟ್ಟಿರೋದು ನಾನೇ ತಗೊಳ್ಳೋದು ಅದೇನೂ ಅಷ್ಟು ಚೆನ್ನಾಗಿರುವುದಿಲ್ಲ, ಅವನಿಗೆ ಹೇಗೆ ಬೇಕೋ ಹಾಗೆ ಇರಲಿ ಅಂತ ಹೇಳಿ ಶ್ರೀರಾಮನು ಕನಸಿನಲ್ಲಿ ಬಂದು ಹೇಳುತ್ತಾನೆ. ಆಗ ಹೇಳಿದ ಮೇಲೆ ಆಗ ಮಗನನ್ನು, ನಿನಗೇನಿಷ್ಟ ಇದ್ದರೆ ಅದನ್ನೇ ಮಾಡು ಮಗನೇ ಅಂತ ಹೇಳುತ್ತಾರೆ. ಆದರೆ ಮಗ ತಾಯಿಗೂ ನೋವಾಗದೆ ತಂದೆಗೂ ನೋವಾಗದೆ ಹೇಳುತ್ತಾನೆ, ಅಪ್ಪ
ನಾನು ಅಮ್ಮ ಓದಲು ಹೋಗು ಅಂತ ಹೇಳುತ್ತಾಳೆ, ನೀನು ಪೂಜಾರಿಯಾಗು ಅಂತ ಹೇಳುತ್ತೀರಾ, ಶ್ರೀರಾಮನ ಭಕ್ತನಾಗು ಅಂತ ಹೇಳುತ್ತೀರಾ. ಆದರೆ ನಾನು ಓದುತ್ತೇನೆ, ಶ್ರೀರಾಮ ಭಕ್ತನೂ ಆಗುತ್ತೇನೆ, ನಿಮ್ಮ ಆಸೆನೂ ನೆರವೇರಿಸುತ್ತೇನೆ, ಅಮ್ಮನ ಆಸೆನೂ ನೆರವೇರಿಸುತ್ತೇನೆ ಅಂತ ಹೇಳಿ ಆಗ ಹೇಳುತ್ತಾನೆ. ಆಗ ಅವರ ಕುಟುಂಬವೆಲ್ಲ ಸಂತೋಷದಿಂದ ಬಾಳುತ್ತದೆ. ನೋಡಿ ಫ್ರೆಂಡ್ಸ್, ಈ ಕತೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಫ್ರೆಂಡ್. ಬಾಯ್ ಫ್ರೆಂಡ್ಸ್.